ತಾಲೂಕಿನ ಕುರಬತ್ತೂರು ಗ್ರಾಮ ಪಂಚಾಯಿತಿಯ ಹಡ್ಲಹಳ್ಳಿ ಹೊರಟ್ಟಿ ಪರಿಶಿಷ್ಟ ಜಾತಿಯ 4 ಮನೆ ಹಾಗೂ 2 ಇತರೆ ಜಾತಿಯ ಮನೆಗಳು ಸೇರಿದಂತೆ 6 ಮನೆಗಳಿಗೆ ಇದುವರೆಗೂ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಡದೆ ಸತಾಯಿಸುತ್ತಿದ್ದ ಚೆಸ್ಕಾಂ ಅಧಿಕಾರಿಗಳ ವಿರುದ್ಧ ಇಂದು ಒಳಹಳ್ಳಿ ಕೊಡಿಗೆಹಳ್ಳಿಯಲ್ಲಿ ಹಡ್ಲಹಳ್ಳಿ ಹೊರಟ್ಟಿ ಗ್ರಾಮಸ್ಥರು ಹಾಗೂ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ, ಮಲೆನಾಡ ರಕ್ಷಣಾ ಸೇನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಧ್ಯಮದವರ ಮುಖಾಂತರ ಇದು ರಾಷ್ಟ್ರಕ್ಕೆ ಮಾತ್ರ ಹಾಕ್ಬೇಕು. ಈ ಹಳ್ಳಿಗಾಡಿನಲ್ಲಿ ಸ್ಟ್ರೈಕ್ ಮಾಡಕ್ಕೆ ಶುರು ಮಾಡಿದಾರೆ ಅಂತ ನಿಮ್ಮ ಮಾನ ಮರ್ಯಾದೆಯನ್ನು ತೆಗಿತಾರೆ. ಇನ್ನ ಅಧಿಕಾರಿಗಳೇ, ಇವತ್ತು ಇಲ್ಲಿ ಅಧಿಕಾರಿಗಳು ಬಂದು ಭರವಸೆ ಕೊಟ್ಟು ಇವತ್ತೇನಾದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಇಲ್ಲಿಂದ ಕರ್ನಾಟಕ ಜಾತ ಮಾಡಬೇಕಾಗುತ್ತೆ. ಈ 6 ಕುಟುಂಬಗಳು 18 ವರ್ಷದಿಂದ ಹಡ್ಲಹಳ್ಳಿ ಹೊರಟ್ಟಿ ಗ್ರಾಮದಲ್ಲಿ ವಾಸವಾಗಿದ್ದು ಕೇವಲ 9 ಕಂಬಗಳನ್ನು ಹಾಕಿದ್ದರೆ ಈ ಮನೆಗೆ ವಿದ್ಯುತ್ ಸಂಪರ್ಕ ಸಿಗುತ್ತಿತ್ತು. ಈ ಗ್ರಾಮಸ್ಥರೆಲ್ಲ ಅನೇಕ ಬಾರಿ ಇಂದಿನ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿರಲಿಲ್ಲ. ಈ ಮನೆಗಳ ಮಕ್ಕಳು ಸೀಮೆಎಣ್ಣೆ ದೀಪದ ಕೆಳಗೆ ಓದುವಂತಹ ಪರಿಸ್ಥಿತಿ ಎದುರಾಗಿತ್ತು. ಕುರಬತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಏನೊಂದು ಹೀನ ಕೃತ್ಯವನ್ನು ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಅಂತ ಹೇಳಿಕಿತ್ತು. ಯಾಕಪ್ಪ ಅಂದರೆ ಇವತ್ತು ಸುಮಾರು 4 ರಿಂದ 5 ದಲಿತ ಕುಟುಂಬಗಳು ಹಾಗೂ ಒಕ್ಕಲಿಗ ಕುಟುಂಬಗಳು ಸುಮಾರು ಒಂದು 10 ಕುಟುಂಬಗಳಿಗೆ ಇಲ್ಲಿವರೆಗೂ ಸಹ ಕರೆಂಟ್ನ ನೀಡಿಲ್ಲ. ಕರೆಂಟ್ ನೀಡಿದರೆ ಇವತ್ತು ಸಹ ಆ ವಿದ್ಯಾರ್ಥಿಗಳು ಬೀದಿ ದೀಪದ ಕೆಳಗೆ ಮತ್ತು ಸೀಮೆಣ್ಣೆ ದೀಪವನ್ನು ಇಟ್ಕೊಂಡು ಓದುವಂಥ ಪರಿಸ್ಥಿತಿ ಬಂದಿದೆ. ಇವತ್ತಿಗೂ ಸಹ ಟಿವಿಯ ಮುಖ ನೋಡಿಲ್ಲ. ಇವತ್ತೇನು ಈ ಕರ್ನಾಟಕ ರಾಜ್ಯ ಸರ್ಕಾರ ಕರೆಂಟ್ನ ಉಚಿತವಾಗಿ ಕೊಡ್ತೀವಿ ಅಂತ ಭರವಸೆನ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡಿರುವಂಥ ಸರ್ಕಾರ ಇವತ್ತು ನಮಗೆ ಉಚಿತವಾದ ಕರೆಂಟ್ ಬೇಡ, ನಮಗೆ ಕರೆಂಟ್ ಕೊಡಿ, ದುಡ್ಡು ಕೊಡ್ತೀವಿ ಅಂದರೂ ಸಹ ಕರೆಂಟ್ ಕೊಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ಸ್ವಲ್ಪ ಗಮನ ಹರಿಸಿ. ಈ ಭಾಗದ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಅವರಿಗೆ ದಯವಿಟ್ಟು ಹೇಳಿ, ಹೋಗಿ ಅಲ್ಲಿರುವಂಥ ಅಧಿಕಾರಿಗಳಿಗೆ ಉಗಿದು ಕರೆಂಟ್ ಕೊಡಿಸಿ ಅಂತ ಹೇಳಿ. ಯಾಕಪ್ಪ ಇನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವರು ಸಹ ನಿಮ್ಮಂಗೆ ಮನುಷ್ಯರು, ನಮ್ಮಂಗೆ ಅಂತ ಹೇಳಲ್ಲ, ನಿಮ್ಮಂಗೆ ಮನುಷ್ಯರು. ನೀವು ತಿನ್ನೋದು ಅನ್ನನೇ, ಇವರು ತಿನ್ನೋದು ಅನ್ನನೇ. ನೀವು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಕೂತ್ಕೊಂಡು ಕರೆಂಟಲ್ಲಿ ಕೂತ್ಕೊಂಡು ವಾಸ ಮಾಡ್ತೀರಾ. ಇವರು ಇಲ್ಲಿ ಬಡವರು ಕಾಡಾನೆಯ ಹಾವಳಿಲಿ ತತ್ತರಿಸಿ ಹೋಗಿದೆ ಮಲೆನಾಡು ಭಾಗ. ಅಂಥದ್ರಲ್ಲಿ ಏನಾರ ಮುಂದಿನ ದಿನಗಳಲ್ಲಿ ಇನ್ನೊಂದು ಹೆಣೆ ಬಿದ್ರೂ ಇದಕ್ಕೆ ನೇರ ಹೊಣೆ ಈ ಭಾಗದ ಶಾಸಕರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಮುದಾಯದವರು ಸುಮಾರು ಬ್ರಿಟಿಷ್ ಕಾಲದಿಂದ ಮಹಾರಾಜರ ಕಾಲದಿಂದ ವಾಸ ಮಾಡ್ತಾ ಇದ್ದಾರೆ. ಆ ವಾಸದ ಮಾಡುವಂಥ ಜಾಗದಲ್ಲಿ ಇವತ್ತವರೆಗೂ ಮಸ್ಕಾಂ ಅಧಿಕಾರಿಗಳಿಗೆ, ಕರ್ನಾಟಕ ಚಾಮುಂಡೇಶ್ವರಿ ನಿಗಮ ಮಂಡಳಿಗಳಿಗೆ 100 ಬಾರಿ ಅರ್ಜಿ ಕೊಟ್ಕೊಂಡಿದ್ದಾರೆ, ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಆಮೇಲೆ ದಿವಸ ಅಲೆಯುವಂಥ ಕೆಲಸಗಳಾಗ್ತಿದೆ. ಇವತ್ತವರೆಗೂ ಒಂದೇ ಒಂದು ದೀಪದ ಬಳಕೆಯಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿರೋದು, ಮನೆಯಲ್ಲಿ ಕಾಯಿಲೆ ಬಂದವ್ರನ್ನೂ ದೀಪದ ಬಳಕೆಯಲ್ಲಿ ನೋಡ್ಕೊಂಡು ಇವತ್ತು ಅಧಿಕಾರಿಗಳಾಗಲಿ, ಒಬ್ಬ KB ಇವರಾಗಲಿ, ಒಬ್ಬರು ಶಾಸಕರಾಗಲಿ, ಸಂಬಂಧಪಟ್ಟ ಮಂತ್ರಿಗಳಾಗಿರಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಇವತ್ತವರೆಗೂ ಅವರು ಗಮನ ಹರಿಸಿಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಮ್ಮ ಯುವ ಸೇನೆ ವೇದಿಕೆ, ದಲಿತ ಸಂಘದವರು, ಪ್ರಗತಿಪರರು, ರೈತರು ಎಲ್ಲರೂ ಸೇರಿ ಇವತ್ತು ಹೋರಾಟ ಮಾಡೋವಂಥ ಪರಿಸ್ಥಿತಿ ಇಲ್ಲಿ ಬಂದಿದೆ. ಇವತ್ತು ಕಾರಣ ಕರೆ ಕೊಟ್ಟಿರೋದು ಇಷ್ಟೇ, 15,000 ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಅಲ್ಲಿವರೆಗೂ ಕಂಬನ ಲೈಟಿನ ವ್ಯವಸ್ಥೆ ಮಾಡಿಲ್ಲ. ಇನ್ನು ನಾನು ಹೆಚ್ಚಿನದಾಗಿ ಏನೂ ಹೇಳಲ್ಲ. ಈ ಗ್ರಾಮದವನಾಗಿ ನಾನು ಹೋರಾಟಗಾರನಾಗಿ, ಯಾಕೆಂದರೆ ಇದು ಸರಿಯಾದ ರೀತಿ ಕಣ್ಣಿ ಕಾಣಿಸ್ತಾ ಇಲ್ಲ. ಇವತ್ತು ಏನಾದ್ರು ಕೆಲಸ ಕಾರ್ಯಗಳನ್ನ ಕುಂಠಿತ ಮಾಡಿದರೆ ನಾವು ಇವತ್ತು ರಾತ್ರಿ ಪ್ರತಿಭಟನೆ ಮಾಡ್ತೇವೆ ಅಂತ. ಇದರ ಬಗ್ಗೆ ಮಾಧ್ಯಮದಲ್ಲೂ ಕಳೆದ 1.5 ವರ್ಷದ ಹಿಂದೆ ವರದಿ ಮಾಡಲಾಗಿತ್ತು. ಆದರೂ ಯಾವ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಗಮನ ಹರಿಸಿರಲಿಲ್ಲ. ಅಲ್ಲದೆ ಈಗ 17,000 ಡೆಪಾಸಿಟ್ ಹಣವನ್ನು ಕೇಳುತ್ತಿದ್ದು, ಈ ಹಿಂದುಳಿದ ಬಡ ಕುಟುಂಬದವರಿಗೆ ಹಣದ ಸಮಸ್ಯೆ ಇದ್ದ ಕಾರಣ ಇಂದು ತಮ್ಮ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಗ್ರಾಮಸ್ಥರ ಮನೆಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹಾಗೂ ಮಲೆನಾಡ ಸೇನೆಯವರು ಬೆಂಬಲಕ್ಕೆ ನಿಂತು ಗ್ರಾಮಸ್ಥರ ಸಹಕಾರದೊಂದಿಗೆ ಇಂದು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಿ ಸ್ಥಳಕ್ಕೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಹರೀಶ್ ಕರೆಸಿಕೊಳ್ಳುವ ಮೂಲಕ ಗ್ರಾಮಸ್ಥರ ಸಮಸ್ಯೆ ಬಗ್ಗೆ ತಿಳಿಸಿದ್ದರೂ ಕೂಡ ಮನೆಗಳಿಗೆ ವಿದ್ಯುತ್ ಕಂಬವನ್ನು ತರಿಸಿ ಹಾಕದೆ ಕಡೆಗಣನೆ ಮಾಡಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ಮಾಡಿದರು. ಅಧಿಕಾರಿಗಳನ್ನ ಮಾತಾಡಿದೆ. ಅವ್ರು ಹೇಳಿದ್ರು ಮಂಗಳವಾರ ಸರ್ 9:90 ಅಂದ್ಬಿಟ್ಟು ನಾವು ಲೈಟಿಂಗ್ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಅವರು ಮತ್ತೆ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿಲ್ಲ. ಈಗ ಬಂದಿರ್ಬೋದು ಈಗ. ಆದರೆ ನಿಮ್ಮ ಮನೇಲಿ ಈ ಕರೆಂಟ್ ಇಲ್ದಲ್ಲಿ ವಾಸ ಮಾಡ್ತೀರಾ? ಕರೆಂಟ್ ಹೋದರೆ UPS ಬೇಕು, ಮಕ್ಕಳಿಗೆಲ್ಲ ಲೈಟ್ ಬೇಕು. ಆದರೆ ಇವ್ರು ಮನುಷ್ಯರಲ್ವಾ, ಮೃಗಗಳ ಯೋಚನೆ ಮಾಡಿ. ಈ ಸುತ್ತಮುತ್ತ ಕಾಡಾನೆಗಳಿದ್ದಾವೆ, ಎಷ್ಟು ವರ್ಷದಿಂದ ಕಾಡಾನೆ ಹೋರಾಟ ಮಾಡ್ತಿದ್ವಿ. ಒಂದು ಲೈಟ್ ಕೊಡೋಕ್ಕಾಗಲಿ, ನಿಮ್ಮ ಮನೆಯಿಂದ ತಂದು ಕೊಡ್ತೀರಾ ಲೈಟ್ಗಳನ್ನ? ಇಲ್ವಲ್ಲ.
ಸರ್ಕಾರಕ್ಕೆ ಆದೇಶ ಮಾಡಿ ಎಷ್ಟು ನೋಡಿ 30-40 ವರ್ಷಗಳ ಕಾಲ ಇನ್ನೂ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವ ಸ್ಥಿತಿಲಿ ಇದೀವಿ ಲೆಕ್ಕ ಹಾಕಿ ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ ಆಯ್ತಾ. ಹೋರಾಟದಿಂದಲೇ ಎಲ್ಲ ಪಡ್ಕೋಬೇಕು ನಾವು, ಎಲ್ಲವನ್ನೂ ಹೋರಾಟದಿಂದ ಪಡ್ಕೋಬೇಕು. ಯಾಕೆ ಅಧಿಕಾರಿಗಳಿಲ್ಲ, ಯಾಕಿರೋದು ಹೇಳಿ? ಏನು ಸಮಸ್ಯೆ ಬೇಕು ಅಂದ್ರೆ ಹೋಗಿ ಹೋರಾಟಗಾರರು ನೆಲದಲ್ಲಿ ಕೂರಬೇಕು, ರೋಡಲ್ಲಿ ಕೂರಬೇಕು, ಪ್ರತಿಭಟನೆ ಮಾಡಬೇಕು. ಇವತ್ತು ಅಧಿಕಾರಿಗಳು ಕಂಬ ಸಮೇತನೇ ಬರಬೇಕು, ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಒಳವಳ್ಳಿ ವೀರೇಶ್, ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ರುದ್ರೇಶ್, ಸಾಮಾಜಿಕ ಹೋರಾಟಗಾರರಾದ ಬೊಮ್ಮನಕೆರೆ ವಸಂತ್, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರಾದ ರಮೇಶ್ ಪೂಜಾರಿ, ಮಲೆನಾಡ ರಕ್ಷಣಾ ಸೇನೆ ಅಧ್ಯಕ್ಷರಾದ ಸಾಗರ್, ಕರಡಿಗಾಲ ಹರೀಶ್, ನಿಂಗಯ್ಯ, ಒಳಲಹಳ್ಳಿ ಜಂಟಿ ಕಾರ್ಯದರ್ಶಿಯಾದ BM ವಿಜಯಕುಮಾರ್, ಸಂಘಟನಾ ಕಾರ್ಯದರ್ಶಿ ಅನಿಲ್ ಜಾತಹಳ್ಳಿ ಸೇರಿದಂತೆ ಸಂಘದ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ನೆರೆದಿದ್ದರು. ಎಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.